ಸೂಪರ್ ಸ್ಟಡಿ ಆಕ್ಯುಜಿಗೆ ಸ್ವಾಗತ ಫ್ರೆಂಡ್ಸ್. ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವೀಡಿಯೋಗಳ ನೋಟಿಫಿಕೇಷನ್ಗೆ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಎಲ್ಲಿ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ. ಪ್ರಶ್ನೆ 1. ಕರ್ನಾಟಕ ತನ್ನ ಗಡಿಯನ್ನು ಎಷ್ಟು ರಾಜ್ಯಗಳೊಂದಿಗೆ ಹಂಚಿಕೊಂಡಿದೆ? ಆಪ್ಷನ್ ನಂಬರ್ ಎ 4, ಆಪ್ಷನ್ ನಂಬರ್ ಬಿ 6, ಆಪ್ಷನ್ ನಂಬರ್ ಸಿ 5, ಆಪ್ಷನ್ ನಂಬರ್ ಡಿ 8. ಸರಿಯಾದ ಉತ್ತರ ಆಪ್ಷನ್ ನಂಬರ್ ಬಿ 6. ಪ್ರಶ್ನೆ 2. ಕರ್ನಾಟಕದ ಅತಿ ಎತ್ತರದ ಶಿಖರ ಯಾವುದು? ಆಪ್ಷನ್ ನಂಬರ್ ಎ ಬಾಬಾ ಬುಡನಗಿರಿ, ಆಪ್ಷನ್ ನಂಬರ್ ಬಿ ಬಿಳಿಗಿರಿ ರಂಗನ ಬೆಟ್ಟ, ಆಪ್ಷನ್ ನಂಬರ್ ಸಿ ಮುಳ್ಳಯ್ಯನಗಿರಿ, ಆಪ್ಷನ್ ನಂಬರ್ ಡಿ ಕುದುರೆಮುಖ. ಸರಿಯಾದ ಉತ್ತರ ಆಪ್ಷನ್ ನಂಬರ್ ಸಿ ಮುಳ್ಳಯ್ಯನಗಿರಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಕರ್ನಾಟಕದ ಎತ್ತರ ಶಿಖರ ಬಂದ್ಬಿಟ್ಟು ಮುಳ್ಳಯ್ಯನಗಿರಿ ನೋಡಿ ಫ್ರೆಂಡ್ಸ್. ಪ್ರಶ್ನೆ 3. ಭಾರತದ ಯಾವ ರಾಜ್ಯ ಕರ್ನಾಟಕದ ವಾಯುವ್ಯಕ್ಕಿದೆ? ಆಪ್ಷನ್ ನಂಬರ್ ಎ ಗೋವಾ, ಆಪ್ಷನ್ ನಂಬರ್ ಬಿ ಮಹಾರಾಷ್ಟ್ರ, ಆಪ್ಷನ್ ನಂಬರ್ ಸಿ ತೆಲಂಗಾಣ, ಆಪ್ಷನ್ ನಂಬರ್ ಡಿ ಸಿಕ್ಕಿಂ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ಗೋವಾ ಅಂತ ಹೇಳ್ಬೋದು ಫ್ರೆಂಡ್ಸ್. ಭಾರತದ ವಾಯುವ್ಯಕ್ಕೆ ಗೋವಾ ರಾಜ್ಯ ಇದೆ ಫ್ರೆಂಡ್ಸ್. ಪ್ರಶ್ನೆ 4. ಅಂಡಮಾನ್ ಮತ್ತು ನಿಕೋಬಾರ್ ರಾಜಧಾನಿ ಯಾವುದು? ಆಪ್ಷನ್ ನಂಬರ್ ಎ ಕಾಗ್ನಿಕೋಬಾ, ಆಪ್ಷನ್ ನಂಬರ್ ಬಿ ದಿಯು ಮತ್ತು ದಮನ್, ಆಪ್ಷನ್ ನಂಬರ್ ಸಿ ಪೋರ್ಟ್ ಬ್ಲೇರ್, ಆಪ್ಷನ್ ನಂಬರ್ ಡಿ ಸಿಲ್ವಾಸ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ಪೋರ್ಟ್ ಬ್ಲೇರ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಅಂಡಮಾನ್ ನಿಕೋಬಾರ್ ರಾಜಧಾನಿ ಬಂದ್ಬಿಟ್ಟು ಪೋರ್ಟ್ ಬ್ಲೇರ್ ನೋಡಿ ಫ್ರೆಂಡ್ಸ್. ಪ್ರಶ್ನೆ 5. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ಅತ್ಯಂತ ದೊಡ್ಡ ದ್ವೀಪವೆಂದರೆ ಯಾವುದು? ಆಪ್ಷನ್ ನಂಬರ್ ಎ ಕಾಗ್ನಿಕೋಬಾರ್, ಆಪ್ಷನ್ ನಂಬರ್ ಬಿ ಮಧ್ಯ ಅಂಡಮಾನ್, ಆಪ್ಷನ್ ನಂಬರ್ ಸಿ ನಕಾರಿ, ಆಪ್ಷನ್ ನಂಬರ್ ಡಿ ಬ್ಯಾರನ್ ದ್ವೀಪ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಮಧ್ಯ ಅಂಡಮಾನ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಅಂಡಮಾನ್ ಮತ್ತು ನಿಕೋಬಾರ್ಗಳಲ್ಲಿ ಅತ್ಯಂತ ದೊಡ್ಡ ದ್ವೀಪ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಮಧ್ಯ ಅಂಡಮಾನ್ ನೋಡಿ ಫ್ರೆಂಡ್ಸ್. ಪ್ರಶ್ನೆ 6. ಭಾರತದಲ್ಲಿ ವಿಸ್ತೀರ್ಣದಲ್ಲಿ ಅತಿ ಚಿಕ್ಕ ಕೇಂದ್ರಾಡಳಿತ ಪ್ರದೇಶ ಯಾವುದು? ಆಪ್ಷನ್ ನಂಬರ್ ಎ ಲಡಾಖ್, ಆಪ್ಷನ್ ನಂಬರ್ ಬಿ ದೆಹಲಿ, ಆಪ್ಷನ್ ನಂಬರ್ ಸಿ ದಾದರ್ ಮತ್ತು ನಗರ್ ಹವೇಲಿ, ಆಪ್ಷನ್ ನಂಬರ್ ಡಿ ಲಕ್ಷದ್ವೀಪ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ ಲಕ್ಷದ್ವೀಪ ಅಂತ ಹೇಳ್ಬೋದು ಫ್ರೆಂಡ್ಸ್. ಭಾರತದಲ್ಲಿ ಅತಿ ಚಿಕ್ಕ ವಿಸ್ತೀರ್ಣ ಹೊಂದಿರುವ ಕೇಂದ್ರಾಡಳಿತ ಪ್ರದೇಶ ಬಂದ್ಬಿಟ್ಟು ಲಕ್ಷದ್ವೀಪ ನೋಡಿ ಫ್ರೆಂಡ್ಸ್. ಪ್ರಶ್ನೆ 7. ಟಿಬೆಟ್ನಲ್ಲಿ ಸಿಂಧು ನದಿಯನ್ನು ಯಾವ ಹೆಸರಿನಿಂದ ಕರೆಯುತ್ತಾರೆ? ಆಪ್ಷನ್ ನಂಬರ್ ಎ ಸ್ಯಾಂಗ್ಪೋ, ಆಪ್ಷನ್ ನಂಬರ್ ಬಿ ಪದ್ಮ, ಆಪ್ಷನ್ ನಂಬರ್ ಸಿ ಹಿಮಾದ್ರಿ, ಆಪ್ಷನ್ ನಂಬರ್ ಡಿ ದಿಹಾಂಗ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ ದಿಹಾಂಗ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಟಿಬೆಟ್ನಲ್ಲಿ ಸಿಂಧು ನದಿಯನ್ನು ದಿಹಾಂಗ್ ಎಂದು ಕರೆಯುತ್ತಾರೆ ಫ್ರೆಂಡ್ಸ್. ಪ್ರಶ್ನೆ 8. ಶ್ರೀಹರಿಕೋಟಾದ ಅಥವಾ ಇಸ್ರೋದ ಕೃತಕ ಉಪಗ್ರಹ ಉಡಾವಣೆ ಕೇಂದ್ರವನ್ನು ಯಾವ ಸರೋವರದ ಮೇಲೆ ನಿರ್ಮಿಸಲಾಗಿದೆ? ಆಪ್ಷನ್ ನಂಬರ್ ಎ ಕಾವೇರಿ ನದಿ, ಆಪ್ಷನ್ ನಂಬರ್ ಬಿ ಪುಲಿಕಾಟ್ ನದಿ, ಆಪ್ಷನ್ ನಂಬರ್ ಸಿ ಗೋದಾವರಿ ನದಿ, ಆಪ್ಷನ್ ನಂಬರ್ ಡಿ ಕೃಷ್ಣಾ ನದಿ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಪುಲಿಕಾಟ್ ನದಿ ಅಂತ ಹೇಳ್ಬೋದು ಫ್ರೆಂಡ್ಸ್.
ಪ್ರಶ್ನೆ 9. ಡಂಕನ್ ಕಾಲುವೆ ಯಾವ ದ್ವೀಪಗಳ ಮಧ್ಯೆ ಹಾದು ಹೋಗುತ್ತದೆ? ಆಪ್ಷನ್ ನಂಬರ್ ಎ ದಕ್ಷಿಣ ಅಂಡಮಾನ್ ಮತ್ತು ಚಿಕ್ಕ ಅಂಡಮಾನ್. ಆಪ್ಷನ್ ನಂಬರ್ ಬಿ ಉತ್ತರ ಅಂಡಮಾನ್ ಮತ್ತು ಚಿಕ್ಕ ನಿಕೋಬಾರ್. ಆಪ್ಷನ್ ನಂಬರ್ ಸಿ ಉತ್ತರ ಅಂಡಮಾನ್ ಮತ್ತು ಮಧ್ಯ ಅಂಡಮಾನ್. ಆಪ್ಷನ್ ನಂಬರ್ ಡಿ ಕಾರಿಕೋಬಾರ್ ಮತ್ತು ಮಧ್ಯ ಅಂಡಮಾನ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ದಕ್ಷಿಣ ಅಂಡಮಾನ್ ಮತ್ತು ಚಿಕ್ಕ ಅಂಡಮಾನ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಡಂಕನ್ ಕಾಲುವೆ ಈ ದ್ವೀಪಗಳ ಮೂಲಕ ಹಾದು ಹೋಗುತ್ತದೆ ಫ್ರೆಂಡ್ಸ್. ಪ್ರಶ್ನೆ 10. ಹತ್ತಿ ಬೆಳೆಗೆ ಸೂಕ್ತವಾದ ಮಣ್ಣು ಯಾವುದು? ಆಪ್ಷನ್ ನಂಬರ್ ಎ ಕಪ್ಪು ಮಣ್ಣು. ಆಪ್ಷನ್ ನಂಬರ್ ಬಿ ಕೆಂಪು ಮಣ್ಣು. ಆಪ್ಷನ್ ನಂಬರ್ ಸಿ ಪರ್ವತ ಮಣ್ಣು. ಆಪ್ಷನ್ ನಂಬರ್ ಡಿ ಮೆಕ್ಕಲು ಮಣ್ಣು. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ ಮೆಕ್ಕಲು ಮಣ್ಣು ಅಂತ ಹೇಳ್ಬೋದು ಫ್ರೆಂಡ್ಸ್. ಹತ್ತಿ ಬೆಳೆಗೆ ಸೂಕ್ತವಾದ ಮಣ್ಣು ಯಾವುದಪ್ಪ ಅಂತಂದರೆ ಆಪ್ಷನ್ ನಂಬರ್ ಡಿ ಮೆಕ್ಕಲು ಮಣ್ಣು ನೋಡಿ ಫ್ರೆಂಡ್ಸ್. ಪ್ರಶ್ನೆ 11. ಅತಿ ಹೆಚ್ಚು ಅಕ್ಕಿ ರಫ್ತು ಮಾಡುವ ದೇಶ ಯಾವುದು? ಆಪ್ಷನ್ ನಂಬರ್ ಎ ಕಲ್ಕತ್ತಾ. ಆಪ್ಷನ್ ನಂಬರ್ ಬಿ ಮೆಕ್ಸಿಕೋ. ಆಪ್ಷನ್ ನಂಬರ್ ಸಿ ಸಿಂಪೋಲಾ. ಆಪ್ಷನ್ ನಂಬರ್ ಡಿ ಟೋಕಿಯೋ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ ಟೋಕಿಯೋ ಅಂತ ಹೇಳ್ಬೋದು ಫ್ರೆಂಡ್ಸ್. ಅತಿ ಹೆಚ್ಚು ಅಕ್ಕಿ ರಫ್ತು ಮಾಡುವ ದೇಶ ಬಂದ್ಬಿಟ್ಟು ಟೋಕಿಯೋ ನೋಡಿ ಫ್ರೆಂಡ್ಸ್. ಪ್ರಶ್ನೆ 12. ಗ್ರೀನ್ಲ್ಯಾಂಡ್ ದ್ವೀಪ ಎಲ್ಲಿದೆ? ಆಪ್ಷನ್ ನಂಬರ್ ಎ ಹಿಂದೂ ಮಹಾಸಾಗರ. ಆಪ್ಷನ್ ನಂಬರ್ ಬಿ ಉತ್ತರ ಅಟ್ಲಾಂಟಿಕ್ ಸಾಗರ. ಆಪ್ಷನ್ ನಂಬರ್ ಸಿ ಪೆಸಿಫಿಕ್ ಸಾಗರ. ಆಪ್ಷನ್ ನಂಬರ್ ಡಿ ದಕ್ಷಿಣ ಪೆಸಿಫಿಕ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಉತ್ತರ ಅಂಟಾರ್ಟಿಕ್ ಸಾಗರ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 13. ಅತ್ಯಂತ ಉದ್ದ ಮತ್ತು ಅಗಲವಾದ ನದಿ ಯಾವುದು? ಆಪ್ಷನ್ ನಂಬರ್ ಎ ನೈಲ್ ನದಿ. ಆಪ್ಷನ್ ನಂಬರ್ ಬಿ ಗಂಗಾ ನದಿ. ಆಪ್ಷನ್ ನಂಬರ್ ಸಿ ಅಮೆಜಾನ್ ನದಿ. ಆಪ್ಷನ್ ನಂಬರ್ ಡಿ ಕಾಂಗೋ ನದಿ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ಅಮೆಜಾನ್ ನದಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಅತ್ಯಂತ ಮತ್ತು ಉದ್ದ ಅಗಲವಾದ ನದಿ ಬಂದ್ಬಿಟ್ಟು ಅಮೆಜಾನ್ ನದಿ ಫ್ರೆಂಡ್ಸ್. ಪ್ರಶ್ನೆ 14. ಮಹಾನದಿಗೆ ಅಡ್ಡಲಾಗಿ ಕಟ್ಟಿರುವ ಅಣೆಕಟ್ಟು ಯಾವುದು? ಆಪ್ಷನ್ ನಂಬರ್ ಎ ಭದ್ರಾ ನದಿ. ಕನ್ನಂಬಾಡಿ ಅಣೆಕಟ್ಟು. ನಾಗಾರ್ಜುನ ಅಣೆಕಟ್ಟು. ಆಪ್ಷನ್ ನಂಬರ್ ಡಿ ಹಿರಾಕುಡ್ ಅಣೆಕಟ್ಟು. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ ಹಿರಾಕುಡ್ ಅಣೆಕಟ್ಟು ಅಂತ ಹೇಳ್ಬೋದು ಫ್ರೆಂಡ್ಸ್. ಮಹಾನದಿ ಅಡ್ಡಲಾಗಿ ಕಟ್ಟಿರುವ ಅಣೆಕಟ್ಟು ಬಂದ್ಬಿಟ್ಟು ಹಿರಾಕುಡ್ ನೋಡಿ ಫ್ರೆಂಡ್ಸ್. ಪ್ರಶ್ನೆ 15. ಹಿರಾಕುಡ್ ಅಣೆಕಟ್ಟನ್ನು ಮಹಾನದಿಗೆ ಅಡ್ಡವಾಗಿ ಒರಿಸ್ಸಾದ ಈ ಸ್ಥಳದಲ್ಲಿ ಕಟ್ಟಲಾಗಿದೆ. ಆಪ್ಷನ್ ನಂಬರ್ ಎ ಆನಂದಪುರ. ಆಪ್ಷನ್ ನಂಬರ್ ಬಿ ಬಾರಿಪಡ್. ಆಪ್ಷನ್ ನಂಬರ್ ಸಿ ಭುವನೇಶ್ವರ್. ಆಪ್ಷನ್ ನಂಬರ್ ಡಿ ಸಂಬಾಲ್ಪುರ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ ಸಂಬಾಲ್ಪುರ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಹಿರಾಕುಡ್ ಅಣೆಕಟ್ಟನ್ನು ಮಹಾನದಿ ಅಡ್ಡವಾಗಿ ಕಟ್ಟಲಾಗಿದ್ದು ಒರಿಸ್ಸಾದಲ್ಲಿ ಸಂಬಾಲ್ಪುರದಲ್ಲಿ ನೋಡಿ ಫ್ರೆಂಡ್ಸ್. ಪ್ರಶ್ನೆ 16. ಭೀಮಾಶಂಕರ್ ಮಹಾರಾಷ್ಟ್ರನಲ್ಲಿ ಹುಟ್ಟಿದ ಭೀಮಾ ನದಿಯು ಕೃಷ್ಣಾ ನದಿಯನ್ನು ಸೇರುವ ಸ್ಥಳ ಯಾವುದು? ಆಪ್ಷನ್ ನಂಬರ್ ಎ ಬಳ್ಳಾರಿ. ಆಪ್ಷನ್ ನಂಬರ್ ಬಿ ರಾಯಚೂರು. ಆಪ್ಷನ್ ನಂಬರ್ ಸಿ ವಾಡಿ. ಆಪ್ಷನ್ ನಂಬರ್ ಡಿ ಹರಪನಹಳ್ಳಿ. ಇದರ ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಗೈಸ್.